ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಏನಾಗುತ್ತೋ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭದ್ರವ್ರು ಹೇಳ್ತಾರೆ, ದಿಟ್ಟವಾಗ್ಲೂ ಆ ಲೋಕಿ ಯಾರು ಅಂತ ನಿನಗೆ ಗೊತ್ತಿಲ್ವೇ ಅಂತ ವಿದ್ಯವ್ರಿಗೆ ಕೇಳ್ತಾರೆ. ನೀನು ನಿಮ್ಮ ಮನೆಯಿಂದನೇ ಫೋನ್ ಮಾಡಿದ್ದೆ ಅಂತ ಕೇಳ್ತಾರೆ ಭದ್ರ ಅವರು. ನಾನು ಯಾಕೆ ಗೌಡ್ರೆ ಸುಳ್ಳು ಹೇಳಿ, ನಮ್ಮ ಮದುವೆ ಗೊತ್ತಾದ ದಿನದಿಂದವೇ ನಾನಿನ್ನೂ ಓದಬೇಕು, ನನಗೆ ಮದುವೆ ಬೇಡ ಅಂತ ನಮ್ಮ ಅಪ್ಪನ ಹತ್ರ ಬೇಡ್ಕೋತಾ ಇದ್ದೆ. ಆದರೆ ಅಪ್ಪಯ್ಯ ನನ್ನ ಮಾತು ಕೇಳದೆ ಒತ್ತಾರನೇ ಮದುವೆ ಅಂತ ನನ್ನ ರೂಮ್ ಒಳಗೆ ಕೂಡಾಕ್ಬಿಟ್ರು. ಆಗ್ಲೇ ಯೋಚನೆ ಮಾಡಬೇಕಾದ್ರೆ 18 ವರ್ಷ ತುಂಬೋಕ್ಕಿಂತ ಮುಂಚೆ ಮದುವೆ ಮಾಡಿದರೆ ಅಪರಾಧ ಅಂತ ಪೊಲೀಸ್ನರಿಗೆ ಏನಾದರೂ ಹೇಳಿದ್ರೆ ಬಂದು ಮದುವೆ ನಿಲ್ಲಿಸ್ತಾರಂತವ. ಕಾಲೇಜಲ್ಲಿ ಹೇಳಿದ್ದು ನೆನಪಿಲ್ಲಿತ್ತು. ಆಗ ನಾನು ಏನು ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ನನ್ನ ಹೆಸರು ವಿದ್ಯಾ ಅಂತ, ನಾನು PUC ಓದ್ತಾ ಇದ್ದೀನಿ. ನಮ್ಮ ಮಟ್ಟಿನಲ್ಲಿ ಬೆಳಿಗ್ಗೆನೆ ನನ್ನ ಮದುವೆ ಐತೆ. ನಾನಿನ್ನೂ ಮೈನರ್ ಸರ್, ನನಗಿನ್ನೂ 18 ವರ್ಷ ತುಂಬಿಲ್ಲ, ಹೆಂಗಾರ ಮಾಡಿ ಮದುವೆ ನಿಲ್ಲಿಸಿ ಅಂದು ಫೋನ್ ಮಾಡಿದ್ದೆ ಅಂತ ಹೇಳ್ತಾರೆ ಭದ್ರ ಅವರಿಗೆ ವಿದ್ಯಾ ಅವರು. ದೇವ್ರ ಸಾಕ್ಷಿಯಾಗೂ ಮಾವಯ್ಯನ ಅರೆಸ್ಟ್ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ ಗೌಡ್ರೆ ಅಂತ ಹೇಳ್ತಾರೆ ವಿದ್ಯಾ ಅವರು. ಅಂದರೆ ನೀನು ಒತ್ತಾರಿಕೆ ಲೋಕಿ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಭದ್ರವ್ರು ಕೇಳಿದಾಗ ವಿದ್ಯವ್ರು ಹೇಳ್ತಾರೆ, ನೀವು ಯಾವ ಲೋಕಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಫೋನ್ ಮಾಡಿದ್ದು ರಾತ್ರಿ ನಮ್ಮ ಅಟ್ಟಿಯಿಂದನೇ, ಬೇರೆಯವರಿಂದ ಫೋನ್ ತಗೊಂಡು ನಾನು ಮಾಡಿಲ್ಲ ಗೌಡ್ರಿ ಅಂತ ಹೇಳ್ತಾರೆ ವಿದ್ಯಾ. ಆಗ ಭದ್ರವರು ಮನ್ಸೊಳಗೆ ಅನ್ಕೊಂತಾರೆ, ನಾನು ನಂಬಿ ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಂಗಾದ್ರೆ ಬಡ್ಡಿ ಹೈದ ಆ ಲೋಕಿನೇ ಡಬಲ್ಗೆ ಮಾಡ್ತಾ ಇದ್ದಾನೆ. ಹಂಗಾದ್ರೆ ಒತ್ತಾರೆ ಫೋನ್ ಇಸ್ಕೊಂಡು ಫೋನ್ ಮಾಡಿದವ್ರು ಯಾರು? ಮೊದಲು ಅದನ್ನ ಕಂಡಿಡ್ಕೋಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರ ಅವರು. ಆಗ ವಿದ್ಯೆ ಹೇಳ್ತಾರೆ, ಗೌಡ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಹೊಸಿ ಕೆಲಸ ಇದೆ, ಹೋಗಿ ನೀನು ಕೆಲಸ ನೋಡು ಅಂತ ಭದ್ರವ್ರು ಹೇಳ್ತಾರೆ. ಅಲ್ಲ ಗೌಡ್ರೆ, ಅವಸರದಲ್ಲಿ ಬಂದ್ರಿ, ಏನೇನೋ ಕೇಳಿದ್ರಿ, ಈಗ ನೋಡಿದ್ರೆ ಸುಮ್ಮನೆ ಹೋಗ್ತಾ ಇದ್ದೀರಾ, ಅಂಥದ್ದು ಏನಾಯ್ತು ಅಂತ ಹೇಳಿ ಗೌಡ್ರಿ ಅಂತ ಹೇಳ್ತಾರೆ ವಿದ್ಯಾ ಅವರು. ನನಗೆ ಶಾನೆ ಕೆಲಸ ಮುಖ್ಯವಾದೈತೆ, ತಡಿ ಬರ್ತೀನಿ ಅಂತ ಹೇಳ್ತಾರೆ ಭದ್ರ ಅವರು. ಗೌಡ್ರೆ ಯಾಕೆ ಇವಾಗ ಆ ವಿಷಯದ ಬಗ್ಗೆ ಕೇಳಿದ್ರು? ಅಷ್ಟಕ್ಕೂ ಲೋಕಿ ಫೋನು ಅಂತ ಏನೇನೋ ಕೇಳಿದ್ರು. ಹಾಗಾದ್ರೆ ಈ ಲೋಕಿ ಯಾರು? ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಕು ಅವ್ರಿಗೂ ಏನು ಸಂಬಂಧ ಇರ್ಬೋದು ಅಂತ ವಿದ್ಯವ್ರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದರೆ ಚಿತ್ರ ಅವರು ಮದುವೆಗೆ ಅಂತ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಈಶ್ವರಿ ಅವ್ರು ಬರ್ತಾರೆ ಅಲ್ಲಿಗೆ. ಇದೇನೇ ಇದು, ನಿಮ್ಮ ಅತ್ತೆ ಕೊಟ್ಟಿರೋ ಸೀರೆ ಉಟ್ಕೊಳೋದು ಬಿಟ್ಟು ಇದೆಂಥದ್ದು ಸೀರೆ ಉಟ್ಕೊಂಡಿದ್ಯಾ, ಹೋಗಿ ಉಟ್ಕೊ ಹೋಗು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅವು ಆ ಅಟ್ಟಿ ಒಳಗಡೆ 4 ಜನದ ಮುಂದೆ ನಡೆಯೋ ಮದುವೆಗೆ ಆ ಸೀರೆ ಯಾಕಂತ ಈ ಸೀರೆ ಉಟ್ಕೊಂಡೆ ಅಂತ ಚಿತ್ರ ಹೇಳ್ತಾರೆ. ಅಯ್ಯೋ, ಅವಳು ಕೊಟ್ಟಿರೋ ಸೀರೆ ಉಟ್ಕೊಂಡಿಲ್ಲ ಅಂದ್ರೆ ಉರ್ರಂತಾಳೆ. ನಾನು ನೋಡಿದ್ನಲ್ಲ ಆ ಸೀರೆ ತಗೊಂಬೋಗು ಅಂತ ಹೇಳ್ತಾರೆ ಈಶ್ವರಿ ಅವರು. ಸುಭಾಷ ಅದೆಲ್ಲಿ ಹೋದ್ನು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಚಿತ್ರ ಅವ್ರು ಸೀರೆ ತೊಗೊಂಡು ಬರ್ತಾರೆ. ಇದೇನೇ ಇದು, ಯಾರ್ದೋ ಸೀರೆ ಕೊಡ್ತಾ ಇದೀಯಾ, ನಿನಗೆ ಅಂತ ಸೆಲೆಕ್ಟ್ ಮಾಡಿರೋ ಸೀರೆ ತೊಗೊಂಬ ಹೋಗು ಅಂತ ಹೇಳ್ತಾರೆ ಈಶ್ವರಿ. ಮತ್ತೆ ಸೀರೆನ ಓಪನ್ ಮಾಡಿ ನೋಡಿದಾಗ ನಾವು ನೋಡಿದ್ರೆ ಬೇರೆ ಸೀರೆ ಸೆಲೆಕ್ಟ್ ಮಾಡಿದ್ವಿ, ಇದು ಹೆಂಗ್ ಬಂತು ಅಂತ ಚಿತ್ರ ಅವ್ರು ಕೇಳ್ತಾರೆ. ಯಾರವ್ರಿಗೆ ಕೊಡೋದನ್ನ ನಮಗೆ ಮಿಸ್ಸಾಗಿ ಕೊಟ್ಬಿಟ್ಟವಳೆ ಅಂತ ಅನ್ಸುತ್ತೆ, ಇದವ ವಾಪಸ್ ಕೊಟ್ಬಿಡವ ಅಂತ ಈಶ್ವರಿ ಹೇಳಿದಾಗ, ಇರವ ಇದನ್ನ ಕೊಟ್ಬಿಟ್ಟು ನಮ್ಮ ಸೀರೆ ಇಸ್ಕೊಂಬರ್ತೀನಿ ಅಂತ ಚಿತ್ರ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅತ್ತಿಗೆ ಅನ್ಕೊಂಡು ಸಾವಿತ್ರಿ ಅವ್ರು ಅಲ್ಲಿಗೆ ಬರ್ತಾರೆ. ಅತ್ತಿಗೆ ನೀವು ರೆಡಿನಾ? ಹಾಂ ಆಗಿದ್ದೀರಾ ಚಿತ್ರ, ನೀನು ಅಂತ ಕೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವ್ರು ಹೇಳ್ತಾರೆ, ನೀನೇ ಬಂದ? ಚಿತ್ರ ನಿನ್ನನ್ನೇ ಹುಡ್ಕೊಂಡು ಬರ್ತಾ ಇದ್ಲು, ಸೀರೆ ಯಾರ್ದೋ ಕೊಟ್ಬಿಟ್ಟದ್ಯಾ ಅಂತ ಅನಿಸ್ತದೆ ಅಂತ ಈಶ್ವರಿ ಹೇಳ್ತಾರೆ. ಅದಕ್ಕೆ ನಾನು ಯಾರಿಗೂ ಕೊಟ್ಟಿಲ್ಲ, ನೀವು ಸೆಲೆಕ್ಟ್ ಮಾಡಿದ್ರಲ್ಲ ಆ ಸೀರೆ, ಬಿಲ್ ಮಾಡಿಸ್ಬೇಕಾದ್ರೆ ಗೊತ್ತಾಯ್ತು ಒಂದೊಂದು ಸೀರೆ 1 ಲಕ್ಷ ಇತ್ತು, ಎಲ್ಲೋ ನೀವು ಬೆಲೆ ನೋಡದೆ ತೊಗೊಂಡ್ಬಿಟ್ಟಿದ್ದೀರಾ ಅಂತ. 5-6 ಸಾವಿರದಲ್ಲಿ ನಾನೇ ನೋಡಿ ತೊಗೊಂಡೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಅದು ಅಲ್ಲದೆ ಮನೆ ಒಳಗಡೆನೆ ಸಿಂಪಲ್ ಆಗಿ ನಡೆಯೋ ಮದುವೆಗೆ ಯಾಕಂತ ದುಡ್ಡಿನ ಸೀರೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆಗ ಚಿತ್ರ ಅವ್ರು ಹೇಳ್ತಾರೆ, ಅತ್ತೆ ಆ ಸೀರೆನ ನಾನು ಎಷ್ಟು ಇಷ್ಟಪಟ್ಟಿದ್ದು ಗೊತ್ತೇ, ದುಡ್ಡನ ಮುಖ ನೋಡಿ ಅದನ್ನ ಬೇಡ ಅಂದಿದ್ದೀಯಲ್ಲ ಅಂತ ಹೇಳ್ತಾರೆ ಚಿತ್ರ ಅವರು. ಅಲ್ಲ ಚಿತ್ರ, ಈ ಮದ್ವೆನೇ ಗುಟ್ಟಾಗಿ ಮಾಡ್ತಾ ಇದೀವಂತೆ, ಲೆಕ್ಕದಲ್ಲಿ ನೋಡಿದ್ರೆ ಅಣ್ಣ ಇದೆಲ್ಲ ಬೇಕಾ ಅಂತ ಇದ್ದ, ಆದ್ರೆ ನನ್ನ ಮಗಳು ಸಂತೋಷಕ್ಕಷ್ಟೇ ಈ ಸೀರೆ ಒಡವೆ ಶಾಪಿಂಗು ಅಂತ ಎಲ್ಲ ಮಾಡಿಸಿದ್ದು, ಅದಕ್ಕೆ ನಾವು ಬ್ಯಾರೇರಿ ತಗೊಡೋ ಸೀರೆ ಹೆಂಗಿದ್ರು ನಡೀತದಂತ ಇವನ್ನ ತಗೊಂಬಂದೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಹೊಸಿ ಹೊತ್ತಲ್ವೇ, ಸ್ವಲ್ಪ ಹೊತ್ತು ಉಟ್ಕೊಂಡು ಆಮೇಲೆ ಬದಲಾಯಿಸಾದ್ರಾಯ್ತು ಬಿಡು ಅಂತ ಹೇಳ್ತಾರೆ. ವಿನಂತಿಗೆ ಇನ್ನೂ ರೆಡಿ ಮಾಡಿಲ್ಲ, ನಾನೇ ಹೋಗಿ ರೆಡಿ ಮಾಡಬೇಕು, ಚಿತ್ರ ನೀನು ಬಿರ್ನೆ ಬಂದ್ಬಿಡು, ಅದಕ್ಕೆ ನೀವು ಬಂದು ಹೆಲ್ಪ್ ಮಾಡಿ, ನನಗೆ ಕೈ ಕಾಲೇ ಆಡ್ತಾ ಇಲ್ಲ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ನೋಡ್ದೇನವ, ನಿನ್ನ ನಾದ್ನಿ ನಿನಗೆ ಭಾರಿ ಬಹುಮಾನನೇ ಕೊಟ್ಟೋದ್ಲು, ಇನ್ನು ಇವಳ ಮಗಳು ಕುತ್ತಿಗೆಗೆ ಭದ್ರ ಇನ್ನೂ ತಾಳಿನೇ ಕಟ್ಟಿಲ್ಲ, ಆಗಲೇ ಇಷ್ಟೊಂದು ಅಧಿಕಾರ ಚಲಾಯಿಸ್ತಾಳಂದ್ರೆ ಇನ್ನೇನಾದರೂ ಅವಳೇನಾದ್ರೂ ಈ ಮನೆ ಸೊಸೆ ಆಗ್ಬಿಟ್ರೆ ನಾವು ತಿನ್ನೋ ಅನ್ನಕ್ಕೂ ಲೆಕ್ಕ ಮಡಗ್ತಾಳೆ ಅಂತ ಹೇಳ್ತಾರೆ ಚಿತ್ರ ಅವರು. ನಿಜವಾಗ್ಲೂ ಇವಳು ಹೇಳ್ತಾಳೆ ನಗರಾವು ಅನ್ನೋದ್ರಲ್ಲಿ ಅನುಮಾನನೂ ಇಲ್ಲ ಬಿಡು ಅಂತ ಹೇಳ್ತಾರೆ ಚಿತ್ರ ಅವರು. ಇಷ್ಟು ದಿನ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಹಿಂದೆ ಬಿದ್ದಿದ್ಲು, ಈಗ ಇಷ್ಟೆಲ್ಲ ಮಾತಾಡ್ತಾಳೆ ಅಂದ್ರೆ ತಪ್ಪು ಅವಳದಲ್ಲ ಕಣೆ, ಅವಳ ಮಗಳು ಈ ಅಟ್ಟಿಗೆ ಸೊಸೆಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾಳೆ ಅನ್ನೋ ದುರಹಂಕಾರದಲ್ಲಿ ಬದುಕ್ತಾ ಇದ್ದಾಳೆ, ಅದಕ್ಕೆ ಅವಳ ಬಾಯಲ್ಲಿ ಇಂಥ ಮಾತು ಬರ್ತಾ ಇದೆ ಅಂತ ಈಶ್ವರಿ ಹೇಳಿದಾಗ ಚಿತ್ರ ಅವ್ರು ಹೇಳ್ತಾರೆ, ನೀನು ಎಲ್ಲರಿಗೂ ಒಳ್ಳೇದೇ ಮಾಡ್ತೀಯ, ಆಮೇಲೆ ಅವ್ರು ನಿನಗೆ ತಿರುಕೋತಾರೆ ಅಂತ ಹೇಳ್ತಾರೆ ಚಿತ್ರ. ಮೊದಲು ಆ 3 ಅಡಿ, ಇವಾಗ ಇವರು
ನಮ್ಗೆ ಏನು ಕರ್ಮನೋ ಕಾಣೆ ಅಂತ ಹೇಳ್ತಾರೆ ಚಿತ್ರ ಅವರು. ತಗೊಳವ ನಿನ್ನ ಪ್ರೀತಿಯಿಂದ ಕೊಟ್ಟಿದ್ದಾಳೆ, ತಗೊಂಡೋಗಿ ಉಟ್ಕೊಂಬಾ ಸೀರೆನ ಅಂತ ಹೇಳ್ತಾರೆ ಚಿತ್ರ. ಭಿಕ್ಷೆಗೆ ಅಂತ ಕೊಟ್ಟಿರೋ ಸೀರೆನ ಉಟ್ಕೊಳ್ಳೋ ಇನ್ನೂ ದರಿದ್ರ ನನಗಿನ್ನೂ ಬಂದಿಲ್ವೇ, ಬರಕ್ಕೆ ನಾನು ಬಿಡೋಕ್ಕೂ ಇಲ್ಲ, ಟೈಮ್ ಬರಲಿ, ಟೈಮ್ ಬಂದಾಗ ನಾನು ಏನು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳ್ತಾರೆ ಈಶ್ವರಿ. ಕೈಯಲ್ಲಿ ಆ ಸೀರೆನ ಎತ್ಕೊಂಡು ಬಿಸಾಕ್ಬಿಡ್ತಾರೆ ಈಶ್ವರಿ ಅವರು. ಈ ಕಡೆ ಭದ್ರ ಅವರು ಕ್ವಾಟ್ಲೆ ಅವ್ರಿಗೆ ಹೇಳ್ತಾರೆ, ಕ್ವಾಟ್ಲೆ ಈಗ ತಾನೇ ನನ್ನ ಅಮ್ಮಿ ಹೇಳಿದ್ಲು, ಅವಳು ಫೋನ್ ಮಾಡಿರೋದು ರಾತ್ರಿ 12 ಗಂಟೆಗೆ, ಅದುವೇ ಕಂಟ್ರೋಲ್ ರೂಮ್ಗೆ. ಆಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ನೀನು ಹೇಳ್ತಾ ಇರೋದು ಕೇಳಿದ್ರೆ ನನಗೆ ತಲೆ ಕೆಟ್ಟೋಯ್ತೈತೆ ಅಣ್ತಮ್ಮ. ನಮಗೆ ಫೋನ್ ಮಾಡಿದವರು ಯಾರು, ಅದೆಷ್ಟೋ ಗಂಟೆಗೆ ಲೀಸ್ಟ್ ಕೊಟ್ಟವರಲ್ಲ, ಅದ್ರ ಪ್ರಕಾರ ಲೋಕಿ ನಂಬರಿಂದ 8ವರೆಗೆ ಇನ್ಸ್ಪೆಕ್ಟರ್ಗೆ ಫೋನ್ ಹೋಗಿರೋದು. ನೀನು ನೋಡಿದ್ರೆ ಅತ್ತಿಗೆಮ್ಮ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೀಯ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಕ್ವಾಟ್ಲೆ ಎಂತ ಎಡವಟ್ಟು ಕೆಲಸ ಮಾಡಿಬಿಟ್ಟು ಇಳ್ಕಂಡ್ಲ ನಾವು, ಏನಾಯ್ತು ಅಣ್ತಮ್ಮ ಅಂತ ಕ್ವಾಟ್ಲೆ ಅವ್ರು ಕೇಳಿದಾಗ, ಕ್ವಾಟ್ಲೆ ಪೊಲೀಸ್ನವರಿಗೆ ಹೋಗಿರೋದು ಫೋನು 8ವರೆ ಗಂಟೆಗೆ. ಆಗ ವಿದ್ಯಾ ಮದುವೆ ಅಟ್ಟಿಲ್ ಇದ್ಲೇ ತಾನೆ, ಇನ್ಮ್ಯಾಕೆ ವಿದ್ಯೆ ಲೋಕಿ ತಾವು ಫೋನ್ ಇಸ್ಕೊಂಡು ಮಾಡೋಕ್ಕೆ ಹೆಂಗ್ಲ ಸಾಧ್ಯ ಅಂತ ಹೇಳ್ತಾರೆ ಭದ್ರ ಅವರು. ಈಟು ದಿನ ಇದ್ರ ಬಗ್ಗೆ ನಾವು ಯೋಚನೆನೇ ಮಾಡಿರ್ಲಿಲ್ಲಲ್ಲ ಅಣ್ತಮ್ಮ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಇಷ್ಟು ಚೆನ್ನಾಗಿ ಯಾಮರ್ಸ್ಬಿಟ್ಟ ನೋಡು ಲೋಕಿ. ಅವ್ನು ಯಾಮರ್ಸ್ಲಿಲ್ಲ ಕಣ್ಲಾ, ಅವನ ಕೈಯಲ್ಲಿ ಯಾರು ಈ ಕೆಲಸ ಮಾಡಿಸಿದ್ದಾರೆ. ಅವರೇ ಫೋನ್ ಮಾಡಿದಾರ ಕಣ್ಲಾ, ಇಲ್ಲಿ ವಿಷಯಕ್ಕೆ ಬಂದ್ಬಿಡ್ತೀವಿ ಅಂತ ವಿದ್ಯನ್ ಮೇಲೆ ಎತ್ತಾಕಿದ್ದಾರೆ ಅಂತ ಭದ್ರ ಹೇಳ್ತಾರೆ. ನಿಜ ಅಣ್ತಮ್ಮ, ನನ್ನ ಮಗ ನಮ್ತವನೇ ನವರಂಗಿ ಆಟ ಆಡಿ ನಮ್ಮನ್ನೇ ಲೋಕ ಸುತ್ತಿಸಿದ್ನಲ್ಲ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಕಣ್ಲ ಕ್ವಾಟ್ಲೆ, ಇಂಥ ಕೆಲಸ ಮಾಡಿರೋ ಅವನ್ನ ಸುಮ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ ಭದ್ರ ಅವರು. ಆ ಲೋಕಿ ಎಲ್ಲೇ ಇದ್ರು ಎಳ್ಕೊಂಬರ್ಲ, ಅವನನ್ನ ಕರ್ಕೊಂಬಂದು 4 ತದಕಿದ್ರೆ ಫೋನ್ ಇಸ್ಕೊಂಡು ಫೋನ್ ಮಾಡಿದವ್ರು ಯಾರು ಅಂತ ಸತ್ಯ ಕಕ್ತಾನೆ ಅಂತ ಹೇಳ್ತಾರೆ ಭದ್ರ ಅವರು. ಈಗಲೇ ಹೋಗಿ ಪಾತಾಳದಾಗಿದ್ರು ಬಿಡಕ್ಕಿಲ್ಲ ಅಣ್ತಮ್ಮ, ಎತ್ತಾಕೊಂಬರ್ತೀನಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಕ್ವಾಟ್ಲೆ, ಮದ್ವೆ ಶುರುವಾಗಕ್ಕಿಂತ ಮುಂಚೆ ಇಲ್ಲಿರ್ಬೇಕು ಅಂತ ಭದ್ರ ಅವ್ರು ಹೇಳ್ತಾರೆ. ಅತ್ತಿಗೆಮ್ಮನ ಮೇಲೆ ಇಲ್ದೇ ಇರೋ ಕಳಂಕ ಓರ್ಸಿ ಅನ್ಯಾಯವಾಗಿ ಶಿಕ್ಷೆ ಅನ್ಭವ್ಸಂಗ್ ಮಾಡಿ ನಿಮ್ಮಿಬ್ಬರನ್ನ ದೂರ ಇರಂಗ್ ಮಾಡಿದ್ನಲ್ಲ ಅಣ್ತಮ್ಮ, ಅವನನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಅಂತ ಹೇಳ್ತಾರೆ ಕ್ವಾಟ್ಲೆ. ಜೀವ ಸೈತಾನೋ ಅಥವಾ ಪ್ರಾಣ ತೆಗ್ದಾದ್ರೂ ಅವ್ನು ಎತ್ತಂಕ ಬರ್ತೀನಿ ಅಣ್ತಮ್ಮ, ನಾನಿನ್ ಬರ್ತೀನಿ ಅಂತ ಹೊಂಟು ಬಿಡ್ತಾರೆ ಕ್ವಾಟ್ಲೆ ಅವರು. ಲೋಕಿ, ಇವತ್ತು ನಿನ್ ಬಾಯಲ್ಲಿ ಸತ್ಯ ಕಕ್ಕಿಸ್ತಲೇ ಹೋದ್ರೆ ನನ್ನ ಹೆಸರು ಭದ್ರೆ ಗೌಡನೇ ಅಲ್ಲ ಕಣ ಅಂತ ಹೇಳ್ತಾರೆ ಭದ್ರ ಅವರು. ಈ ಕಡೆ ಮುತ್ತೈದೆರನ್ನೆಲ್ಲ ಪೂಜೆಗೆ ಅಂತ ವಿದ್ಯವ್ರು ಕರೆದಿರ್ತಾರೆ, ಎಲ್ರು ಅಲ್ಲಿಗೆ ಬರ್ತಾರೆ. ಆಗ ದೀಪ ಹಚ್ಚಕ್ಕೆ ಏನಾದ್ರೂ ನಾವು ಸಹಾಯ ಮಾಡ್ಬೇಕಾ ಅಂತ ಹೆಂಗಸರು ಕೇಳಿದಾಗ, ಪರವಾಗಿಲ್ಲ ಅಕ್ಕ ಅಂತ ವಿದ್ಯವ್ರು ಹೇಳ್ತಾರೆ. ನೀವೆಲ್ರೂ ಕುತ್ಕೊಳ್ಳಿ, ಇನ್ನೇನು ಪೂಜೆ ಶುರು ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ಈ ಕಡೆ ನೋಡ್ರೆ ಮದ್ವೆ ಮಾಡ್ಸಕ್ಕಂತ ಎಲ್ರು ಮನೆಯೊಳಗೆ ಸೇರಿರ್ತಾರೆ. ಅವ್ವ ದಿಟ್ಟವಾಗ್ಲೂ ಹೇಳ್ತಾ ಇದ್ದೀನಿ, ಹೆಂಗಾರ ಆಗ್ಲಿ ಮದ್ವೆ ನಿಂತೋಗ್ಬಿಟ್ರೆ ಸಾಕು ಕಣವ ಅಂತ ಚಿತ್ರ ಹೇಳ್ತಾರೆ. ನನ್ನ ಆಸೆನೂ ಅದೇಯ ಅಂತ ಈಶ್ವರಿ ಹೇಳ್ತಾರೆ. ಹಂಗಾದ್ರೆ ಏನಾದ್ರೂ ಒಂದ್ ಮಾಡಿ ನಿಲ್ಸ್ಬಿಡವ ಅಂತ ಚಿತ್ರ ಹೇಳ್ತಾರೆ. ಎಲ್ರಿಗಿಂತ ಮುಂಚೆ ಭದ್ರನಿಂದ ವಿನಂತಿಗೆ ಅನ್ಯಾಯ ಆಗೈತಿ, ನ್ಯಾಯ ಕೊಡಿಸ್ಬೇಕು ಅಂತ ನಿಂತ್ಕೊಂಡವಳು ನಾನೇ, ಈಗೇನಾದ್ರೂ ಮದ್ವೆ ನಿಲ್ಸು ಅಂದ್ರೆ ಉಗುದ್ ಕಳಿಸ್ತಾರೆ ಅಂತ ಈಶ್ವರಿ ಹೇಳ್ತಾರೆ. ಅದನ್ನ ಬಿಟ್ಟು ಬೇರೆ ಏನಾನ ಹೇಳು ಅಂತ ಈಶ್ವರಿ ಹೇಳ್ತಾರೆ. ಬೇರೆ ಇನ್ನೇನ್ ಹೇಳನವ ನಾನು, ಅಲ್ವಾ ನಿಂತ್ಕೊಂಡು ನೋಡ್ತಾ ಇದೀಯ ತಾನೆ, ನಿಮ್ಮ ಅತ್ತೆ ರಂಗಿನಾಟವ ಸುಮ್ಕೆ ನೋಡು ಅಂತ ಹೇಳ್ತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ಸಾವಿತ್ರಿ ಖುಷಿಯಾಗಿರ್ತಾರೆ. ಚಿಕ್ಕೇಗೌಡರು ಹೇಳ್ತಾರೆ, ಶಿವರಾಮ ಮುಹೂರ್ತ ಮುಗ್ದೋಗ್ತೈತೆ, ಗಂಡು ಹೆಣ್ಣನ್ನ ಕರೆಸಿ ಆ ಶಾಸ್ತ್ರನೆಲ್ಲ ಶುರು ಮಾಡಿಸ್ಬಿಡು ಅಂತ ಹೇಳ್ತಾರೆ. ಸರಿ ಚಿಕ್ಕಪ್ಪ, ಗೋವಿಂದ ಹೋಗಿ ಭದ್ರನ್ ಕರ್ಕೊಂಬ ಅಂತ ಕಣ್ಸನ್ನೆಲ್ಲ ಹೇಳ್ತಾರೆ ಶಿವರಾಮೇಗೌಡರು. ಚಿಕ್ಕೇಗೌಡರು ಹೇಳ್ತಾರೆ, ಅಮ್ಮ ತಾಯಿ ಚಿತ್ರ ಹೋಗಿ ವಿನಂತಿನ ಕರ್ಕೊಂಬ ಅಂತ ಹೇಳ್ತಾರೆ. ಈ ಕಡೆ ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಎಲ್ಲ ನನ್ನ ಕಣ್ಮುಂದೆನೆ ನಡೀತಾ ಇದ್ರುವೆ ನನ್ನಿಂದ ಏನು ಮಾಡಕ್ಕಾಗದೆ ಇರೋ ಸ್ಥಿತಿಲಿ ಇದೀನಿ, ದ್ಯಾವ್ರೆ ನೀನೇ ಹೆಂಗಾರ ಮಾಡಿ ಸರಿ ಮಾಡಪ್ಪ ಅಂತ ಬೇಡ್ಕೋತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿ ಅವ್ರನ್ನ ಕರ್ಕೊಂಡು ಚಿತ್ರ ಅವ್ರು ಬರ್ತಾರೆ. ಗೋವಿಂದ ಅವರು ಭದ್ರ ಅವ್ರನ್ನ ಕರ್ಕೊಂಡು ಬರ್ತಾರೆ. ಈ ಕಡೆ ಸುಭಾಷ್ ಹೇಳ್ತಾರೆ, ಅಮ್ಮ ಇಷ್ಟ ಇಲ್ದಿರೋ ಹುಡುಗಿಗೆ ತಾಳಿ ಕಟ್ಟೋದಕ್ಕೆ ಭದ್ರನ್ಗೆ ಶಾನೆ ಕಷ್ಟ ಆಗ್ತೈತೆ, ಆವತ್ತು ನನಗುವೆ ಹಿಂಗೆ ಆಗಿದ್ದು, ಆದ್ರೆ ಅಮ್ಮ ಆ ನೋವು ಒಂಥರ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ ಸುಭಾಷ್. ನನ್ ಮನ್ಸೊಳಗನೆ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸುಭಾಷ್. ಇನ್ಮ್ಯಾಕೆ ನಾನು ನೆಮ್ಮದಿಯಾಗಿರ್ತೀನಿ ನೋಡು. ಈ ಕಡೆ ಭದ್ರ ಅವರು ಅಪ್ಪಯ್ಯ ಅಂತ ಹೇಳ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಮಾತಾಡಕ್ಕೆ ಏನು ಇಲ್ಲ ಕಣಂತೆ, ಗೋವಿಂದ ಹಸೆ ಮನೆ ಮೇಲೆ ಕುತ್ಕೊಳಕ್ಕೆ ಹೇಳ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಅವತ್ತಿಂದ ಅವನಿಗೆ ಮಾತಾಡಕ್ಕೆ ಅವಕಾಶನೇ ಕೊಡದೆ ಹೋದ್ರಿ, ಈಗ್ಲೂ ಹಂಗ ಅಂದ್ಬಿಟ್ರೆ ಹೆಂಗಪ್ಪ, ಅವನ ಮನ್ಸಲ್ಲಿ ಏನೈತಂತ ಹೇಳಕ್ ಬಿಡು ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಭದ್ರ ಅದೇನ್ ಮಾತಾಡ್ಬೇಕಂತ ಇದೆಯಾ, ಮಾತಾಡ್ಬಿಡ್ಲಾ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಅಪ್ಪಯ್ಯ, ನಾನು ಈಗ್ಲೂ ತಪ್ಪು ಮಾಡಿದೀನಿ ಅಂತ ನನ್ನ ಮನ್ಸಾಕ್ಷಿ ಒಪ್ತಾ ಇಲ್ಲ. ವಿದ್ಯೆ ತಪ್ಪು ಮಾಡಿದಳನ್ನೋ ಕಾರಣಕ್ಕೆ ನಾನು ಅವಳಿಂದ ದೂರ ಇರ್ಬೋದು, ಆದ್ರೆ ನನ್ನ ಮನ್ಸಲ್ಲಿ ಅವಳನ್ನ ಬಿಟ್ರೆ ಬೇರೆ ಯಾರಿಗೂ ನಾನು ಜಾಗ ಕೊಟ್ಟಿಲ್ಲ. ಅವಳ ಜಾಗದಲ್ಲಿ ನಾನು ಯಾವ ಬೇರೆ ಹೆಣ್ಣನ್ನು ನೋಡಿಲ್ಲ, ನೋಡೋದು ಇಲ್ಲ ಅಪ್ಪಯ್ಯ. ಹಂಗೆಯ ನನ್ನ ಹೆಂಡ್ರಿಗೆ ಅನ್ಯಾಯ ಮಾಡಕ್ಕೆ ನನ್ಗಿಷ್ಟ ಇಲ್ಲ ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ ಅವರು. ನಿಮ್ಗೆ ಕೈ ಮುಗಿದ್ ಕೇಳ್ಕೊಂತೀನಿ, ಇದರಿಂದ ಏನೋ ಮಸ್ಲತ್ ನಡ್ದೈತಪ್ಪಯ್ಯ, ಅದು ಏನು ಅಂತ ಹೊಸಿ ತಾಳ್ಮೆಯಿಂದ ವಿಚಾರ ಮಾಡು ಅಪ್ಪಯ್ಯ, ಅಲ್ಲಿ ಗಂಟ ಈ ಮದ್ವೆ ನಿಲ್ಲಿಸ್ಬಿಡು ಅಂತ ಭದ್ರವ್ರು ಕೇಳ್ಕೊಂಡಾಗ ಈ ಕಡೆ ಸಿಟ್ಟಲ್ಲಿ ಸಾವಿತ್ರಿ ಅವ್ರು ಕಿರಿಸ್ತಾರೆ ಭದ್ರ ಅಂತ. ಈ ಮಾತು ಹೇಳೋದಕ್ಕೆ ನೀನು ನಾಚಿಕೆ ಹಾಕಿಲ್ವೇ, ನನ್ನ ಮಗಳು ಭಾಳ ಹಾಳ ಮಾಡ್ಬಿಟ್ಟು ಈಗ ನನ್ನ ಹೆಂಡ್ರಿಗೆ ಮೋಸ ಮಾಡಕ್ಕಿಲ್ಲ ಅಂತ ಹೇಳತ್ತೀಯಾ, ಅದ್ರಾಗ ಹೊಸ್ದಾಗಿ ನಾಟಕ ಮಾಡ್ತಾ ಇದೀಯಾ,
ಒಸಿ ನನ್ನ ಮಾತನ್ನ ಕೇಳಿಸ್ಕೊ ಅತ್ತೆ ಅಂತ ಹೇಳ್ತಾರೆ ಭದ್ರವರು. ಇದರಲ್ಲಿ ಅಂತ ಭದ್ರವ್ರು ಹೇಳ್ತಾ ಇರ್ಬೇಕಾದ್ರೆ ಸಾವಿತ್ರಿ ಹೇಳ್ತಾರೆ, ಸಾಕು, ಯಾರ್ಯಾರನ್ನ ಕೇಳ್ಕೊಂಡಾಗ್ಲಿ ಅಥವಾ ಊಹೆ ಮಾಡ್ಕೊಂಡಾಗ್ಲಿ ಈ ತೀರ್ಮಾನಕ್ಕೆ ನಾವು ಬಂದಿಲ್ಲ. ನೀನ್ ಏನ್ ಮಾಡಿದಿ ಅನ್ನೋದನ್ನ ನಾವೆಲ್ಲರೂ ಕಣ್ಣಾರ ಕಂಡಿದ್ವಿ. ಆದ್ರೂ ನಿನಗೆ ಹಿಂಗೆ ಹೇಳಕ್ಕೆ ಮನ್ಸಾದ್ರೆ ಹೆಂಗ್ ಬರ್ತದೆ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ಹಸೆ ಮನೆ ಗಂಟ ಬಂತು ಮದ್ವೆ ನಿಲ್ಸೋ ಮಾತು ಎತ್ತಿದ್ರೆ ನಾನು ಮನುಷ್ಯತ್ವ ಕಳ್ಕೊಬೇಕಾಗುತ್ತೆ. ನೋಡು ಭದ್ರ, ಒಂದ್ ತಿಳ್ಕೊಂಬಿಡು, ನನ್ನ ಮಗಳು ಅನ್ಯಾಯ ಆಗಕ್ಕೆ ನಾನು ಬಿಡಕ್ಕಿಲ್ಲ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಗೋವಿಂದ, ಮಾತಾಡೋದೆಲ್ಲ ಮಾತಾಡಿ ಈ ನಿರ್ಧಾರ ಆಗಿರೋದು. ಸುಮ್ಕೆ ನನಗೆ ಕೋಪ ಬರಿಸ್ದೆ ಮರ್ವಾದಿಂದ ಹೋಗಿ ಅವಳಿಗೆ ತಾಳಿ ಕಟ್ಟಕ್ಕೆ ಹೇಳ್ಬಿಡು ಅಂತ ಹೇಳಿದಾಗ ಭದ್ರ ಹೇಳ್ತಾರೆ, ಅಪ್ಪಯ್ಯ, ಇದು ಒಂದೇ ಒಂದ್ಕಿತ ನನ್ನ ಮಾತು ನಂಬು ಅಪ್ಪಯ್ಯ. ನಾನು ನಿನ್ ಮಗ ಅಪ್ಪಯ್ಯ. ನಿನ್ನ ಆದರ್ಶಗಳನ್ನ ನೋಡ್ಕೊಂಡು ಬೆಳೆದೋನಪ್ಪಯ್ಯ. ನಾನು ಹೆಂಗಪ್ಪಯ್ಯ ತಪ್ಪು ಮಾಡೋದಕ್ಕೆ ಸಾಧ್ಯ? ಅಪ್ಪಯ್ಯ, ಇಡೀ ಪ್ರಪಂಚನೇ ನನ್ನ ವಿರುದ್ಧ ನಿಂತರು ನಾನು ಎದುರಿಸ್ತೀನಿ ಅಪ್ಪಯ್ಯ. ನೀನೊಬ್ಬ ನನ್ನನ್ನು ನಂಬು ಅಪ್ಪಯ್ಯ ಅಂತ ಕೇಳ್ಕೊತಾರೆ ಭದ್ರ ಅವರು. ಆಗ ಶಿವರಾಮೇಗೌಡರು ಹೇಳ್ತಾರೆ, ನಂಬಿಕೆ? ನಂಬಿಕೆ ಬಗ್ಗೆ ನನಗೆ ಹೇಳಕ್ಕೆ ಬರ್ತಾ ಇದೀಯಾ? ಇನ್ನೊಂದು ಹೆಣ್ಣಿನ ಜೊತೆಗೆ ನೀನು ಮಲಗಿದಾಗಲೇ ನನ್ನ ನಂಬಿಕೆ ಎಲ್ಲ ಹೊಂಟೋಯ್ತು. ಸುಮ್ಕೆ ಮಾತಾಡಿ ನನ್ನ ಮನ್ಸಿಗೆ ನೋವು ಕೊಡಬೇಡ ಅಂತ ಹೇಳೋ ಗೋವಿಂದ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ನಾನು ತಪ್ಪು ಮಾಡಿದ್ರೆ ನಿನ್ನ ಮುಂದೆ ತಲೆ ತಗ್ಸಿ ನಿಂತು ಬಿಡ್ತಾ ಇದ್ದಪ್ಪಯ್ಯ. ಆದರೆ ಮಾಡದೇ ಇರೋ ತಪ್ಪಿಗೆ ದೋಷಿ ಅಂತ ಪಟ್ಟ ಕಟ್ಬೇಡ ಅಪ್ಪಯ್ಯ. ಅಪ್ಪಯ್ಯ, ನನ್ನ ಆತ್ಮಸಾಕ್ಷಿ ಹೇಳ್ತಾ ಐತೆ, ಅಪರಾಧಿ ಅಲ್ಲ ಅಪ್ಪಯ್ಯ ಅಂತ ಎಷ್ಟು ಬೇಡ್ಕೊಂತಾರೆ ಭದ್ರ ಅವರು. ಮಾಡಬಾರ್ದು ತಪ್ಪು ಮಾಡಿ ಈಗೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಹಂಗಾರೆ ನಾನು ಕಣ್ಣಾರ ಕಂಡಿದ್ದು ಸುಳ್ಳೆ ಅನ್ಲ ಗೋವಿಂದ? ನೋಡ್ಲ ಗೋವಿಂದ, ಇವನಿಂದ ಒಂದು ಹೆಣ್ಣಿನ ಜೀವನನೇ ಹಾಳಾಗೋಗ್ಬಿಟ್ಟೈತೆ. ಅದಕ್ಕೆಲ್ಲ ಸಾಕ್ಷಿ ನಾವೇ ಇದೀವಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹಂಗೆ ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡು ಸುಮ್ಕೆ ಅವಳಿಗೆ ತಾಳಿ ಕಟ್ಟಕ್ಕೆ ಹೇಳು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅದನ್ನ ಬಿಟ್ಟು ಇನ್ನೇ ಒಂದು ಮಾತಾಡಿದ್ರು ನನ್ನ ಮಗ ಅನ್ನೋದು ಮರೆತು ಇಲ್ಲೇ ಕೊಂದಾಕ್ಬಿಡ್ತೀನಿ. ಆಗ ಭದ್ರ ಅವ್ರು ಹೇಳ್ತಾರೆ, ನಾನು ಮಾಡದೇ ಇರೋ ತಪ್ಪನ್ನ ಒಪ್ಕೊಂಡು ಇನ್ನೊಬ್ರಿಗೆ ತಾಳಿ ಕಟ್ಟೋ ಈ ಜೀವನ ನನಗೆ ಬೇಡ ಅಪ್ಪಯ್ಯ. ಬದುಕಲ್ಲಪ್ಪಯ್ಯ, ಪ್ರತಿದಿನ ಸಾಯೋ ಶಿಕ್ಷೆ. ಅಂತ ಶಿಕ್ಷೆ ಅನ್ಭವಿಸೋದ್ಕಿನ್ನ ಕೈಯಲ್ಲಿ ಸಾಯೋದೇ ಮೇಲಪ್ಪಯ್ಯ. ಕೊಂದ್ಬಿಡಪ್ಪಯ್ಯ, ಸಂತೋಷವಾಗಿ ಸತ್ತೋಗ್ತೀನಿ. ಆದ್ರೆ ಈ ಮದ್ವೆ ಮಾತ್ರ ಮಾಡಿಸ್ಬೇಡ ಅಪ್ಪಯ್ಯ. ಅಪ್ಪಯ್ಯ, ಇದು ಒಂದೇ ಒಂದ್ಕಿತ ನನ್ನನ್ನ ನಂಬು. ಬೇಕಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನ್ ಮಗ ಏನು ತಪ್ಪು ಮಾಡಿಲ್ಲ ಅನ್ನೋದು ನಿನ್ಗೆ ಅರ್ಥ ಆಗ್ತದೆ. ನಿಂದ ಅಮ್ಮಯ್ಯ ಅಂತೀನಪ್ಪಯ್ಯ. ನಾನು ಮಾಡಿಲ್ದೇ ಇರೋ ತಪ್ಪಿಗೆ ಶಿಕ್ಷೆ ಕೊಡ್ಬೇಡ, ಬೇಕಿದ್ರೆ ನಿನ್ ಕಾಲು ಹಿಡ್ಕೊಂತೀನಪ್ಪಯ್ಯ ಅಂತ ಭದ್ರವರು ಶಿವರಾಮೇಗೌಡರ ಕಾಲು ಹಿಡ್ಕೊಂಡು ಅಪ್ಪಯ್ಯ ಅಂತ ಬೇಡ್ಕೊಂತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಎದ್ದೊಳ್ಳ ಮೇಲೆ, ಎದ್ದಿರೋ ಕಾಲನ್ನ ಬಿಟ್ಟು ಎದ್ದೊಳ್ಳ ಮೇಲೆ. ಆಗ ಭದ್ರವ್ರು ಹೇಳ್ತಾರೆ, ಇಲ್ಲ ಅಪ್ಪಯ್ಯ, ನೀನು ಮದ್ವೆನ ಮುಂದಕ್ಕೆ ಹಾಕ್ತೀನಿ ಅನ್ನೋ ಗಂಟ ನಾನು ಕಾಲ್ ಬಿಡಲ್ಲ ಅಪ್ಪಯ್ಯ, ನಾನು ಬಿಡಲ್ಲ ಅಂತ ಅಳ್ತಾ ಇರ್ತಾರೆ ಭದ್ರ ಅವರು. ಸತ್ಯ ಏನು ಅಂತ ನಾವೇ ಕಣ್ಣಾರ ನೋಡಿದ್ಮೇಲೆ ಈ ನಾಟುಗಳ ಮಾತೆಲ್ಲ ಆಡಕ್ ಹೋಗ್ಬೇಡ, ಮರ್ಯಾದಿಂದ ಎದ್ದೋಗಿ ಅವಳಿಗೆ ತಾಳಿ ಕಟ್ಟು. ಶಿವರಾಮೇಗೌಡರು ಹೇಳಿದಾಗ ಭದ್ರವ್ರು ಕೋಪ ಮಾಡ್ಕೊಂಡು ಎದ್ಬಿಟ್ಟು, ಇಲ್ಲ ಅಪ್ಪಯ್ಯ, ಯಾವುದೇ ಕಾರಣಕ್ಕೂ ನಾನು ವಿದ್ಯೆನಿಗೆ ಮೋಸ ಮಾಡಿ ವಿನಂತಿ ತಾಳಿ ಕಟ್ಟಕ್ಕಿಲ್ಲ. ಏನ್ಲ ಹೇಳ್ದೆ ಅಂತ ಶಿವರಾಮೇಗೌಡರು ಕೋಪದಲ್ಲಿ ಕೇಳಿದಾಗ ಭದ್ರವ್ರು ಹೇಳ್ತಾರೆ, ಹೌದು ಅಪ್ಪಯ್ಯ, ನಾನು ಅಂತ ನೀಚ್ ಕೆಲಸ ಮಾಡಿಲ್ಲ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಅಯ್ಯೋ ಪಾಪಿ, ಕಣ್ಣಲ್ಲಿ ಕಂಡಿರೋ ಸತ್ಯನ ಸುಳ್ಳು ಅಂತ ಹೇಳೋಕೆ ಹೆಂಗೋ ಮನ್ಸು ಬಂತು ನಿನಗೆ ಅಂತ ಭದ್ರನಿಗೆ ಒಂದೆರಡಿಟ್ಟು ಹೊಡಿತಾರೆ. ಗೋವಿಂದ ಅವರು, ಅಣ್ಣ ನೀನ್ ಏನ್ ಮಾಡ್ತಾ ಇದೀಯ, ಬಾ ಈ ಕಡೆ, ಬಿಡು ಅಣ್ಣ ಅಂತ ಹೇಳ್ತಾರೆ ಗೋವಿಂದ ಅವರು. ಶಿವರಾಮೇಗೌಡರು ನೋಡ್ರು, ಸಾಯ್ಸಾಕ್ಬಿಡ್ತೀನಿ ನನ್ನ. ಭದ್ರ ಅಜ್ಜಿ ಕೋಪ ಮಾಡ್ಕೊಂಡು, ಶಿವರಾಮ ಬಿಟ್ಬಿಡ್ಲ ಅವನ್ನ ಮೇಲೆ ಯಾಕೆ ಕೈ ಮಾಡ್ತೀಯಾ? ಶಿವರಾಮೇಗೌಡರು ಹೇಳ್ತಾರೆ, ಅಯ್ಯೋ ದ್ಯಾವ್ರೆ, ಅಂತ ಮಗನಿಗೆ ಜನ್ಮ ಕೊಟ್ಬಿಟ್ನಪ್ಪ, ಯಾಕೋ ಇಂಥ ಬುದ್ಧಿ ಕಲ್ತ್ಬಿಟ್ಟೆ ಅಂತ ಭದ್ರವ್ರಿಗೆ ಹೊಡಿತಾನೆ ಇರ್ತಾರೆ. ಅಪ್ಪಯ್ಯ, ನಿನ್ ಮರ್ವಾದೆ ಹೋಗುವಂತ ಕೆಲ್ಸನ ನಾನೇನು ಮಾಡಿಲ್ಲ ಅಂತ ಭದ್ರವ್ರು ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಛೇ, ನೀನ್ ಈಗ ಹೋಗಿ ಅವಳಿಗೆ ತಾಳಿ ಕಟ್ತೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ. ನಿನಗೇನಾದ್ರೂ ಅಪ್ಪ ಅನ್ನೋ ಗೌರವ ಇದ್ರೆ ಈಗ್ಲೇ ಹೋಗಿ ತಾಳಿ ಕಟ್ಟು, ಇದೇ ಹೋದ್ರೆ ನಿಮ್ಮ ಅಪ್ಪ ನಿನ್ ಪಾಲಿ ಸತ್ತೋದ ಅನ್ಕೋಬಿಡು ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರೇಗೌಡರು ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.